ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತದ ಪ್ರಧಾನಮಂತ್ರಿಗಳು ಯಾವ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಭಾರತದ ಮೊದಲ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ರವರು 1952ರಿಂದ 1964ರವರೆಗೂ ಉತ್ತರ ಪ್ರದೇಶದ ಫೂಲ್ಪುರ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಫೂಲ್ಪುರ್ ಕ್ಷೇತ್ರ ದ್ವಿಸದಸ್ಯ ಕ್ಷೇತ್ರ ಆಗಿದ್ದರಿಂದ ಆ ಕ್ಷೇತ್ರದಿಂದ ಎರಡೆರಡು ಸಂಸದರು ಆಯ್ಕೆ ಆಗ್ತಾ ಇದ್ರು. ಹಾಗಾಗಿ ಆ ಕ್ಷೇತ್ರದಲ್ಲಿ ಎರಡನೇ ಸ್ಥಾನ ಪಡೆಯುತ್ತಿದ್ದ ಮಸೂರಿಯಾ ದೀನ್ ಕೂಡ ಸಂಸದರಾಗಿ ಆಯ್ಕೆಯಾಗಿದ್ರು. 1952 ಹಾಗೂ 1957ರಲ್ಲಿ ನೆಹರುಗೆ ಫೂಲ್ಪುರ್ ಕ್ಷೇತ್ರದಲ್ಲಿ ಯಾವುದೇ ಪ್ರಮುಖ ಎದುರಾಳಿ ಇರಲಿಲ್ಲ. 1962ರಲ್ಲಿ ನೆಹರು ವಿರುದ್ಧ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ದ ರಾಮ್ ಮನೋಹರ್ ಲೋಹಿಯಾರವರು ಪ್ರಮುಖ ಸ್ಪರ್ಧಿಯಾಗಿ ಕಾಣ್ತಾರೆ. ಆದರೂ 64,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದ ನೆಹರು ಸಂಸದರಾಗ್ತಾರೆ. 1964ರಲ್ಲಿ ನೆಹರು ಸಾವನ್ನಪ್ಪಿದ ಮೇಲೆ ಆ ಕ್ಷೇತ್ರವನ್ನು ನೆಹರೂರವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ ರವರು ಉಪಚುನಾವಣೆಯಲ್ಲಿ ಗೆದ್ದುಕೊಳ್ತಾರೆ. ನೆಹರು ಪ್ರತಿನಿಧಿಸುತ್ತಿದ್ದ ಫೂಲ್ಪುರ್ ಕ್ಷೇತ್ರದಲ್ಲಿ ಮುಂದೆ ವಿ.ಪಿ. ಸಿಂಗ್ ಸಹ ಸಂಸದರಾಗಿ ಆಯ್ಕೆಯಾಗ್ತಾರೆ. ಪ್ರಸ್ತುತ ಫೂಲ್ಪುರ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಪ್ರವೀಣ್ ಪಟೇಲ್ ರವರು ಸಂಸದರಾಗಿದ್ದಾರೆ. ಹಂಗಾಮಿ ಪ್ರಧಾನಿಯಾಗಿದ್ದ ಗುಲ್ಜಾರಿ ಲಾಲ್ ನಂದಾರವರು 1952ರಿಂದ 1967ರವರೆಗೂ ಗುಜರಾತಿನ ಸಾಬರ್ಕಂತ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದಿಂದ ಪ್ರತಿನಿಧಿಸ್ತಾ ಇದ್ರು. 1952ರ ಚುನಾವಣೆಯಲ್ಲಿ ಪ್ರಮುಖ ಪ್ರತಿಸ್ಪರ್ಧಿಯಾಗಿದ್ದ ಪಕ್ಷೇತರ ಅಭ್ಯರ್ಥಿ ಹಿಮ್ಮತ್ ಸಿಂಹಾಜಿ ದೌಲತ್ ಸಿಂಹಾಜಿ ರವರ ವಿರುದ್ಧ 22,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿ ಸಂಸದರಾಗ್ತಾರೆ. 1957ರಲ್ಲಿ ಪಕ್ಷೇತರ ಅಭ್ಯರ್ಥಿ ಬ್ಯಾರೋಟ್ ಅಮೃತ್ಲಾಲ್ ಮೋತಿಲಾಲ್ ವಿರುದ್ಧ 7,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ. 1962ರಲ್ಲಿ ಸ್ವತಂತ್ರ ಪಕ್ಷದ ಪಾಷಾಬಾಯಿ ಪಟೇಲ್ ವಿರುದ್ಧ 24,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಮತ್ತೆ ಸಂಸದರಾಗ್ತಾರೆ. 1967ರಲ್ಲಿ ಕ್ಷೇತ್ರವನ್ನು ಬದಲಿಸಿ ಹರಿಯಾಣದ ಕುರುಕ್ಷೇತ್ರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಸ್ವತಂತ್ರ ಪಕ್ಷದ ಇಂದರ್ ಸಿಂಗ್ ವಿರುದ್ಧ 27,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1971ರಲ್ಲೂ ಕೂಡ ಕಾಂಗ್ರೆಸ್ ಓ ಬಣದ ಇಂದರ್ ಸಿಂಗ್ ವಿರುದ್ಧ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಗುಲ್ಜಾರಿ ಲಾಲ್ ನಂದಾ ಪ್ರತಿನಿಧಿಸುತ್ತಿದ್ದ ಗುಜರಾತಿನ ಸಾಬರ್ಕಂತ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿ ಪಕ್ಷದ ಶೋಭನಾ ಬೆನ್ ಬರಯ್ಯರವರು ಸಂಸದರಾಗಿದ್ದಾರೆ. ಹರಿಯಾಣದ ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ನವೀನ್ ಜಿಂದಾಲ್ ರವರು ಸಂಸದರಾಗಿದ್ದಾರೆ. ಎರಡನೇ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರು 1957ರಿಂದ 1966ರಲ್ಲಿ ಸಾವನ್ನಪ್ಪುವವರೆಗೂ ಉತ್ತರ ಪ್ರದೇಶದ ಅಲಹಾಬಾದ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. 1957ರಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದ್ದ ಶಾಸ್ತ್ರಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ರಾಧೇಶ್ಯಾಮ್ ಪಾಠಕ್ ವಿರುದ್ಧ 56,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಸಂಸದರಾಗ್ತಾರೆ. 1962ರ ಚುನಾವಣೆಯಲ್ಲಿ ಜನಸಂಘದ ರಾಮ್ ಗೋಪಾಲ್ ಸಾಂಡ್ ವಿರುದ್ಧ 68,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1966ರಲ್ಲಿ ಶಾಸ್ತ್ರಿ ಸಾವನ್ನಪ್ಪಿದ ಮೇಲೆ ಅವರ ಮಗ ಹರಿಕೃಷ್ಣ ಶಾಸ್ತ್ರಿ ರವರು ಆ ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. ಶಾಸ್ತ್ರಿ ಪ್ರತಿನಿಧಿಸುತ್ತಿದ್ದ ಅಲಹಾಬಾದ್ ಕ್ಷೇತ್ರದಿಂದ ಭಾರತ ರತ್ನ ಪುರುಷೋತ್ತಮ್ ದಾಸ್ ಟಂಡನ್, ತಮಿಳುನಾಡಿನ ಗವರ್ನರ್ ಆಗಿದ್ದ ಶ್ರೀ ಪ್ರಕಾಶ, ಉತ್ತರ ಪ್ರದೇಶದ ಸಿಎಂ ಆಗಿದ್ದ ಎಚ್.ಎನ್. ಬಹುಗುಣ, ಕೇಂದ್ರ ರೈಲ್ವೆ ಮಂತ್ರಿ ಜ್ಞಾನೇಶ್ವರ್ ಮಿಶ್ರಾ, ಮಾಜಿ ಪ್ರಧಾನಿ ವಿ.ಪಿ. ಸಿಂಗ್, ಅಮಿತಾಬ್ ಬಚ್ಚನ್ ಹಾಗೂ ಮುರಳಿ ಮನೋಹರ್ ಜೋಶಿ ರವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಅಲಹಾಬಾದ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉಜ್ವಲ್ ರಮಣ್ ಸಿಂಗ್ ರವರು ಸಂಸದರಾಗಿದ್ದಾರೆ. ಮೂರನೇ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ 1967ರಿಂದ 1977ರವರೆಗೂ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. 1967ರಲ್ಲಿ ಪಕ್ಷೇತರ ಅಭ್ಯರ್ಥಿ ಬಿ.ಸಿ. ಸೇಠ್ ವಿರುದ್ಧ 90,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1971ರಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದ ರಾಜ್ ನಾರಾಯಣ್ ವಿರುದ್ಧ 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಆದರೆ ತುರ್ತು ಪರಿಸ್ಥಿತಿ ನಂತರ ನಡೆದ 1977ರ ಚುನಾವಣೆಯಲ್ಲಿ ಅದೇ ರಾಜ್ ನಾರಾಯಣ್ ವಿರುದ್ಧ 55,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲು ಕಾಣ್ತಾರೆ. ನಂತರ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿದ್ದ ಡಿ.ವಿ. ಚಂದ್ರೇಗೌಡರವರು ಇಂದಿರಾ ಗಾಂಧಿಗೆ ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ. 1978ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದ ಉಪಚುನಾವಣೆಗೆ ಇಂದಿರಾ ಗಾಂಧಿ ಸ್ಪರ್ಧಿಸ್ತಾರೆ. ಇವರ ವಿರುದ್ಧ ಜನತಾ ಪಕ್ಷದಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ರವರು ಸ್ಪರ್ಧೆ ಮಾಡ್ತಾರೆ. 77,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದ ಇಂದಿರಾ ಗಾಂಧಿ ಮತ್ತೆ ಸಂಸತ್ತು ಪ್ರವೇಶ ಮಾಡ್ತಾರೆ. 1980ರ ಚುನಾವಣೆಯಲ್ಲಿ ಮತ್ತೆ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಜೊತೆಗೆ ಆಂಧ್ರ ಪ್ರದೇಶದ ಮೇಡಕ್ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತಾರೆ. ರಾಯ್ಬರೇಲಿಯಲ್ಲಿ ಜನತಾ ಪಕ್ಷದ ವಿಜಯರಾಜೇ ಸಿಂಧಿಯಾ ಪ್ರತಿಸ್ಪರ್ಧಿಯಾದ್ರೆ ಮೇಡಕ್ ಕ್ಷೇತ್ರದಲ್ಲಿ ಎಸ್. ಜೈಪಾಲ್ ರೆಡ್ಡಿ ರವರು ಪ್ರತಿಸ್ಪರ್ಧಿಯಾಗಿದ್ರು. ಎರಡೂ ಕ್ಷೇತ್ರದಿಂದಲೂ ಗೆದ್ದ ಇಂದಿರಾ ಗಾಂಧಿ ರಾಯ್ಬರೇಲಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಮೇಡಕ್ ಕ್ಷೇತ್ರದ ಸಂಸದರಾಗಿ ಮುಂದುವರಿತಾರೆ. ಇಂದಿರಾ ಗಾಂಧಿ ಪ್ರತಿನಿಧಿಸುತ್ತಿದ್ದ ರಾಯ್ಬರೇಲಿ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ, ಫಿರೋಜ್ ಗಾಂಧಿ ಹಾಗೂ ಅರುಣ್ ನೆಹರು ರವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಸಂಸದರಾಗಿದ್ದಾರೆ. ಮೇಡಕ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ರಘುನಂದನ್ ರಾವ್ ರವರು ಸಂಸದರಾಗಿದ್ದಾರೆ. ಹಾಗೂ ಇಂದಿರಾ ಗಾಂಧಿ ಪ್ರತಿನಿಧಿಸುತ್ತಿದ್ದ ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರ ಪ್ರಸ್ತುತ ರದ್ದಾಗಿದೆ. ನಾಲ್ಕನೇ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ರವರು ಗುಜರಾತಿನ ಸೂರತ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. 1957, 1962 ಹಾಗೂ 1967ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ದೇಸಾಯಿ ರವರಿಗೆ ಯಾವುದೇ ಪ್ರಮುಖ ಪ್ರತಿಸ್ಪರ್ಧಿಯೇ ಇರಲಿಲ್ಲ. ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಓ ಬಣದಿಂದ 1971ರ ಚುನಾವಣೆಗೆ ಸ್ಪರ್ಧಿಸಿದ್ದ ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಗೋರ್ಧನ್ ದಾಸ್ ಚೋಕಾವಾಲ ವಿರುದ್ಧ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1977ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಮೊರಾರ್ಜಿ ದೇಸಾಯಿ ಮತ್ತೊಬ್ಬ ಕಾಂಗ್ರೆಸ್ ಎದುರಾಳಿ ಜಶ್ವಂತ್ ಸಿಂಗ್ ಚೌಹಾಣ್ ವಿರುದ್ಧ 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಮೊರಾರ್ಜಿ ಪ್ರತಿನಿಧಿಸುತ್ತಿದ್ದ ಸೂರತ್ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿ ಪಕ್ಷದ ಮುಕೇಶ್ ದಲಾಲ್ ರವರು ಸಂಸದರಾಗಿದ್ದಾರೆ.
1952ರಿಂದ 1977ರವರೆಗೂ ಉತ್ತರ ಪ್ರದೇಶದ ರಾಜ್ಯ ರಾಜಕಾರಣದಲ್ಲಿ ಇದ್ದ ಚರಣ್ ಸಿಂಗ್ ರವರು 1977ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ. ಇವರು ಉತ್ತರ ಪ್ರದೇಶದ ಬಾಗ್ಪತ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. 1977ರಲ್ಲಿ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಚರಣ್ ಸಿಂಗ್ ಪ್ರಮುಖ ಎದುರಾಳಿಯಾಗಿದ್ದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ರಾಮಚಂದ್ರ ವಿಕಲ್ ವಿರುದ್ಧ 1,20,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿ ಸಂಸದರಾಗ್ತಾರೆ. 1980ರಲ್ಲಿ ಜನತಾ ಪಾರ್ಟಿ ಎಸ್ ಬಣದಿಂದ ಸ್ಪರ್ಧಿಸಿದ ಚರಣ್ ಸಿಂಗ್ ರಾಮಚಂದ್ರ ವಿಕಲ್ ವಿರುದ್ಧ 1,60,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1984ರ ಚುನಾವಣೆಗೆ ಲೋಕದಳ ಪಕ್ಷದಿಂದ ಸ್ಪರ್ಧಿಸಿದ ಚರಣ್ ಸಿಂಗ್ ಕಾಂಗ್ರೆಸ್ ಪಕ್ಷದ ಮಹೇಶ್ ಚಂದ್ ವಿರುದ್ಧ 85,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1987ರಲ್ಲಿ ಚರಣ್ ಸಿಂಗ್ ಸಾವನ್ನಪ್ಪಿದ ಮೇಲೆ ಅವರ ಮಗ ಅಜಿತ್ ಸಿಂಗ್ ಆ ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. ಪ್ರಸ್ತುತ ಬಾಗ್ಪತ್ ಕ್ಷೇತ್ರದಲ್ಲಿ RLD ಪಕ್ಷದ ರಾಜ್ಕುಮಾರ್ ಸಾಂಗ್ವಾನ್ ಅವರು ಸಂಸದರಾಗಿದ್ದಾರೆ. ರಾಜಕೀಯದಿಂದ ದೂರ ಇದ್ದ ರಾಜೀವ್ ಗಾಂಧಿ ತಮ್ಮ ಸಹೋದರ ಸಂಜಯ್ ಗಾಂಧಿ ಸಾವಿನ ನಂತರ ಅವರು ಪ್ರತಿನಿಧಿಸುತ್ತಿದ್ದ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ. ಸಂಜಯ್ ಗಾಂಧಿ ಸಾವಿನ ಅನುಕಂಪದಲ್ಲಿ ರಾಜೀವ್ ಗಾಂಧಿ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ರಾಜೀವ್ ಗಾಂಧಿ 2,58,000 ಮತಗಳನ್ನು ಪಡ್ಕೊಂಡಿದ್ರೆ ಎರಡನೇ ಸ್ಥಾನದಲ್ಲಿದ್ದ ಲೋಕದಳ ಪಕ್ಷದ ಅಭ್ಯರ್ಥಿ ಕೇವಲ 21,000 ಮತಗಳನ್ನು ಪಡ್ಕೊಂಡಿದ್ರು. 1984ರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಗೆ ಪ್ರತಿಸ್ಪರ್ಧಿಯಾಗಿ ಖುದ್ದು ಅವರ ತಮ್ಮ ಸಂಜಯ್ ಗಾಂಧಿ ಹೆಂಡತಿ ಮನೇಕಾ ಗಾಂಧಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆದರೂ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ರಾಜೀವ್ ಗಾಂಧಿ ಗೆದ್ದುಕೊಳ್ತಾರೆ. 1989ರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಗೆ ಜನತಾದಳದಿಂದ ಸ್ಪರ್ಧಿಸಿದ್ದ ಮಹಾತ್ಮ ಗಾಂಧಿಯವರ ಮೊಮ್ಮಗ ರಾಜಮೋಹನ್ ಗಾಂಧಿ ಹಾಗೂ BSP ಪಕ್ಷದಿಂದ ಸ್ಪರ್ಧಿಸಿದ್ದ ಕಾಂಚೀರಾಮ್ ರವರು ಪ್ರಮುಖ ಎದುರಾಳಿಯಾಗಿದ್ದರು. ಆ ಚುನಾವಣೆಯನ್ನು ಕೂಡ ರಾಜೀವ್ ಗಾಂಧಿ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದುಕೊಳ್ತಾರೆ. 1991ರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಗೆ ಬಿಜೆಪಿ ಪಕ್ಷದ ರವೀಂದ್ರ ಪ್ರತಾಪ್ ಸಿಂಗ್ ರವರು ಪ್ರಮುಖ ಎದುರಾಳಿಯಾಗಿದ್ದರು. ಚುನಾವಣೆ ಮುಗಿದು ಫಲಿತಾಂಶ ಬರುವ ಹೊತ್ತಿಗೆ ರಾಜೀವ್ ಗಾಂಧಿ ಹತ್ಯೆಯಾಗಿತ್ತು. ಫಲಿತಾಂಶ ಬಂದ ಮೇಲೆ ಮತ್ತೆ ರಾಜೀವ್ ಗಾಂಧಿ ಗೆಲುವಾಗಿತ್ತು. ನಂತರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸತೀಶ್ ಶರ್ಮಾ ರವರು ಆ ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. ರಾಜೀವ್ ಗಾಂಧಿ ಪ್ರತಿನಿಧಿಸುತ್ತಿದ್ದ ಅಮೇಥಿ ಕ್ಷೇತ್ರದಲ್ಲಿ ಸಂಜಯ್ ಗಾಂಧಿ, ಸೋನಿಯಾ ಗಾಂಧಿ, ಸ್ಮೃತಿ ಇರಾನಿ ಹಾಗೂ ರಾಹುಲ್ ಗಾಂಧಿ ಅವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಕಿಶೋರಿ ಲಾಲ್ ಶರ್ಮಾ ರವರು ಅಮೇಥಿ ಕ್ಷೇತ್ರದ ಸಂಸದರಾಗಿದ್ದಾರೆ. ಮೊದಲು ಉತ್ತರ ಪ್ರದೇಶದ ರಾಜ್ಯ ರಾಜಕಾರಣದಲ್ಲಿದ್ದ VP ಸಿಂಗ್ 1971ರಲ್ಲಿ ಹಿಂದೆ ನೆಹರು ಪ್ರತಿನಿಧಿಸುತ್ತಿದ್ದ ಫುಲ್ಪುರ್ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮೊದಲ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡುತ್ತಾರೆ. ಭಾರತೀಯ ಕ್ರಾಂತಿ ದಳದ BD ಸಿಂಗ್ ರವರು VP ಸಿಂಗ್ ಪ್ರಮುಖ ಪ್ರತಿಸ್ಪರ್ಧಿಯಾಗಿದ್ದರು. ಆ ಚುನಾವಣೆಯನ್ನು VP ಸಿಂಗ್ 66,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1977ರಲ್ಲಿ ಕ್ಷೇತ್ರ ಬದಲಿಸಿದ VP ಸಿಂಗ್ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರತಿನಿಧಿಸುತ್ತಿದ್ದ ಅಲಹಾಬಾದ್ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾರೆ. ಪ್ರಮುಖ ಎದುರಾಳಿಯಾಗಿದ್ದ ಜನತಾ ಪಕ್ಷದ ಜ್ಞಾನೇಶ್ವರ್ ಮಿಶ್ರಾ ವಿರುದ್ಧ 90,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತು ಹೋಗ್ತಾರೆ. 1980ರಲ್ಲಿ ಅದೇ ಕ್ಷೇತ್ರದಿಂದ ಜನತಾ ಪಕ್ಷ ಎಸ್ ಬಣದ ಲಕ್ಷ್ಮೀ ಭೂಷಣ್ ವಿರುದ್ಧ 73,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಅದೇ ವರ್ಷ ಉತ್ತರ ಪ್ರದೇಶದ CM ಆದ VP ಸಿಂಗ್ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಮುಂದೆ ಅಲಹಾಬಾದ್ ಕ್ಷೇತ್ರದಿಂದಲೇ ಸಂಸದರಾಗಿದ್ದ ಅಮಿತಾಬ್ ಬಚ್ಚನ್ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಗೆ VP ಸಿಂಗ್ ಜನಮೋರ್ಚಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ. ಅವರ ಪ್ರತಿಸ್ಪರ್ಧಿಗಳಾಗಿ ಕಾಂಗ್ರೆಸ್ ಪಕ್ಷದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಪುತ್ರರಾದ ಸುನಿಲ್ ಶಾಸ್ತ್ರಿ ಹಾಗೂ BSP ಪಕ್ಷದಿಂದ ಕಾಂಚೀರಾಮ್ ರವರು ಇದ್ದರು. ಆದರೂ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ VP ಸಿಂಗ್ ಗೆದ್ದುಕೊಳ್ತಾರೆ. 1989ರಲ್ಲಿ ಮತ್ತೆ ಕ್ಷೇತ್ರ ಬದಲಿಸಿದ VP ಸಿಂಗ್ ಉತ್ತರ ಪ್ರದೇಶದ ಫತೇಪುರ್ ಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ. ಅವರ ಎದುರಾಳಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಇನ್ನೊಬ್ಬ ಪುತ್ರ ಹರಿಕೃಷ್ಣ ಶಾಸ್ತ್ರಿ ರವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯನ್ನು ಕೂಡ VP ಸಿಂಗ್ 1,20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದುಕೊಳ್ತಾರೆ. 1991ರಲ್ಲಿ ಕೂಡ ಫತೇಪುರ್ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದ VP ಸಿಂಗ್ ಬಿಜೆಪಿ ಪಕ್ಷದ ವಿಜಯ್ ಸಾಚನ್ ವಿರುದ್ಧ 1,30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಅದೇ ಅವರ ಕೊನೆ ಚುನಾವಣೆಯಾಗಿತ್ತು. VP ಸಿಂಗ್ ಪ್ರತಿನಿಧಿಸುತ್ತಿದ್ದ ಫತೇಪುರ್ ಕ್ಷೇತ್ರದಲ್ಲಿ ಪ್ರಸ್ತುತ ಸಮಾಜವಾದಿ ಪಕ್ಷದ ನರೇಶ್ ಉತ್ತಮ್ ಪಟೇಲ್ ರವರು ಸಂಸದರಾಗಿದ್ದಾರೆ. 8ನೇ ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ಅವರು 1962ರಿಂದ 1977ರವರೆಗೂ ರಾಜ್ಯಸಭೆಯ ಸಂಸದರಾಗಿದ್ದರು. 1977ರಿಂದ 2007ರಲ್ಲಿ ಸಾವನ್ನಪ್ಪುವವರೆಗೂ ಉತ್ತರ ಪ್ರದೇಶದ ಬಲಿಯಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಇದ್ದರು. ಚಂದ್ರಶೇಖರ್ 1977ರ ಚುನಾವಣೆಯಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಅವರ ಎದುರಾಳಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಚಂದ್ರಿಕಾ ಪ್ರಸಾದ್ ಇದ್ರು. ಆ ಚುನಾವಣೆಯನ್ನು ಚಂದ್ರಶೇಖರ್ ಅವರು 1,67,000 ಮತಗಳ ಅಂತರದಿಂದ ಗೆಲ್ತಾರೆ. 1980ರ ಚುನಾವಣೆಯಲ್ಲಿ ಚಂದ್ರಶೇಖರ್ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಪಕ್ಷದ ಜಗನ್ನಾಥ್ ಚೌಧರಿ ಇದ್ರು. ಈ ಚುನಾವಣೆಯನ್ನು ಚಂದ್ರಶೇಖರ್ ಕೇವಲ 23,000 ಮತಗಳ ಅಂತರದಿಂದ ಗೆಲ್ತಾರೆ. ಇಂದಿರಾ ಗಾಂಧಿ ಹತ್ಯೆ ನಂತರದ ಅನುಕಂಪದಲ್ಲಿ ನಡೆದ 1984ರ ಚುನಾವಣೆಯಲ್ಲಿ ಅದೇ ಕಾಂಗ್ರೆಸ್ ಪಕ್ಷದ ಜಗನ್ನಾಥ್ ಚೌಧರಿ ವಿರುದ್ಧ ಚಂದ್ರಶೇಖರ್ 50,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋತು ಹೋಗ್ತಾರೆ. 1989ರಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ್ದ ಚಂದ್ರಶೇಖರ್ಗೆ ಪ್ರತಿಸ್ಪರ್ಧಿಯಾಗಿ ಮತ್ತೆ ಕಾಂಗ್ರೆಸ್ ಪಕ್ಷದ ಜಗನ್ನಾಥ್ ಚೌಧರಿ ರವರೇ ಇದ್ರು. ಆದರೆ ಈ ಬಾರಿ ಚಂದ್ರಶೇಖರ್ 90,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ. 1990ರಲ್ಲಿ ಸಮಾಜವಾದಿ ಜನತಾ ಪಕ್ಷ ಕಟ್ಟಿ 1991ರ ಚುನಾವಣೆಗೆ
ಸ್ಪರ್ಧಿಸಿದ್ದ ಚಂದ್ರಶೇಖರ್ಗೆ ಎದುರಾಳಿಯಾಗಿ ಮತ್ತೆ ಜಗನ್ನಾಥ್ ಚೌಧರಿರವರೇ ಇದ್ರು. ಈ ಬಾರಿಯೂ ಚಂದ್ರಶೇಖರ್ 58,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದುಕೊಳ್ತಾರೆ. 1996ರಲ್ಲೂ ಚಂದ್ರಶೇಖರ್ಗೆ ಪ್ರತಿಸ್ಪರ್ಧಿಯಾಗಿ ಜಗನ್ನಾಥ್ ಚೌಧರಿ ಅವರೇ ಇದ್ರು. ಆದರೆ ಈ ಬಾರಿ ಗೆಲುವಿನ ಅಂತರ ಏರಿಕೆಯಾಗಿತ್ತು. ಚಂದ್ರಶೇಖರ್ 1,80,000ಕ್ಕೂ ಹೆಚ್ಚು ಅಂತರದಲ್ಲಿ ಗೆಲ್ತಾರೆ. 1998ರಲ್ಲಿ ಬಿಜೆಪಿ ಪಕ್ಷದ ರಾಮಕೃಷ್ಣರವರು ಚಂದ್ರಶೇಖರ್ ಅವರಿಗೆ ಪ್ರಮುಖ ಎದುರಾಳಿಯಾಗಿದ್ರು. 30,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದ ಚಂದ್ರಶೇಖರ್ ಮತ್ತೆ ಸಂಸದರಾಗಿ ಆಯ್ಕೆಯಾಗ್ತಾರೆ. 1999ರಲ್ಲಿ ಕೂಡ ಬಿಜೆಪಿ ಪಕ್ಷದ ರಾಮಕೃಷ್ಣರವರು ಎದುರಾಳಿಯಾಗಿದ್ರು. 55,000 ಮತಗಳ ಅಂತರದಿಂದ ಮತ್ತೆ ಚಂದ್ರಶೇಖರ್ ಗೆದ್ದುಕೊಳ್ತಾರೆ. 2004ರ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ಕಪಿಲ್ ದೇವ್ ಯಾದವ್ ರವರು ಪ್ರತಿಸ್ಪರ್ಧಿಯಾಗಿದ್ರು. 81,000 ಮತಗಳ ಅಂತರದಲ್ಲಿ ಚಂದ್ರಶೇಖರ್ ಮತ್ತೊಮ್ಮೆ ಗೆದ್ದುಕೊಳ್ತಾರೆ. ಚಂದ್ರಶೇಖರ್ 2007ರಲ್ಲಿ ಸಾವನ್ನಪ್ಪಿದ ಮೇಲೆ ಅವರ ಮಗ ನೀರಜ್ ಶೇಖರ್ ಅವರು ಆ ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. ಚಂದ್ರಶೇಖರ್ ಪ್ರತಿನಿಧಿಸುತ್ತಿದ್ದ ಬಲಿಯಾ ಕ್ಷೇತ್ರದಲ್ಲಿ ಪ್ರಸ್ತುತ ಸಮಾಜವಾದಿ ಪಕ್ಷದ ಸನಾತನ್ ಪಾಂಡೆರವರು ಸಂಸದರಾಗಿದ್ದಾರೆ. 1977ರವರೆಗೂ ಆಂಧ್ರ ಪ್ರದೇಶದ ರಾಜ್ಯ ರಾಜಕಾರಣದಲ್ಲಿ ಇದ್ದ ಪಿ ವಿ ನರಸಿಂಹರಾವ್ 1977ರಲ್ಲಿ ಆಂಧ್ರ ಪ್ರದೇಶದ ಹನುಮಕೊಂಡ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಜನತಾ ಪಕ್ಷದ ಪಿ ಜನಾರ್ದನ ರೆಡ್ಡಿ ವಿರುದ್ಧ 77,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1980ರಲ್ಲಿ ಅರಸು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಅದೇ ಜನಾರ್ದನ ರೆಡ್ಡಿ ವಿರುದ್ಧ 1,60,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1984ರಲ್ಲಿ ಕ್ಷೇತ್ರವನ್ನು ಬದಲಿಸಿ ಮಹಾರಾಷ್ಟ್ರದ ರಾಮ್ಟೆಕ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ. ಅವರ ಪ್ರತಿಸ್ಪರ್ಧಿಯಾಗಿದ್ದ ಸೋಷಿಯಲಿಸ್ಟ್ ಕಾಂಗ್ರೆಸ್ ಪಕ್ಷದ ಗೇಡಂ ಶಂಕರ್ರಾವ್ ದೌಲತ್ರಾವ್ ವಿರುದ್ಧ 1,85,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದುಕೊಳ್ತಾರೆ. 1989ರಲ್ಲೂ ಅದೇ ಕ್ಷೇತ್ರದಿಂದ ಪ್ರತಿಸ್ಪರ್ಧಿಯಾಗಿದ್ದ ಜನತಾದಳದ ಹಜಾರೆ ಪಾಂಡುರಂಗ ಜಯರಾಮ್ಜಿ ವಿರುದ್ಧ 34,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ನಂತರ ರಾಜಕೀಯ ನಿವೃತ್ತಿ ಪಡೆದಿದ್ದ ಪಿ ವಿ ನರಸಿಂಹರಾವ್ ರವರು 1991ರ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಆದರೆ ಚುನಾವಣೆ ಸಮಯದಲ್ಲಿ ಪ್ರಧಾನಿ ಅಭ್ಯರ್ಥಿ ರಾಜೀವ್ ಗಾಂಧಿ ಸಾವಿನ ನಂತರ ಪ್ರಧಾನಿಯಾಗಿ ಆಯ್ಕೆಯಾದ ಪಿ ವಿ ನರಸಿಂಹರಾವ್ ರವರು ಆಂಧ್ರ ಪ್ರದೇಶದ ನಂದ್ಯಾಳ್ ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಅವರ ವಿರುದ್ಧ ಬಿಜೆಪಿ ಪಕ್ಷದಿಂದ ಬಂಗಾರು ಲಕ್ಷ್ಮಣ್ ರವರು ಸ್ಪರ್ಧೆ ಮಾಡಿದ್ರು. 5,80,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದ ಪಿ ವಿ ನರಸಿಂಹರಾವ್ ಸಂಸತ್ತಿಗೆ ಆಯ್ಕೆಯಾಗ್ತಾರೆ. 1996ರಲ್ಲಿ ನಂದ್ಯಾಳ್ ಕ್ಷೇತ್ರದ ಜೊತೆಗೆ ಒರಿಸ್ಸಾದ ಬೆಹರಂಪುರ ಕ್ಷೇತ್ರದಿಂದಲೂ ಸ್ಪರ್ಧಿಸುತ್ತಾರೆ. ನಂದ್ಯಾಳ್ ಕ್ಷೇತ್ರದಿಂದ ಟಿಡಿಪಿ ಪಕ್ಷದ ಭೂಮಾ ನಾಗಿರೆಡ್ಡಿ ಪ್ರತಿಸ್ಪರ್ಧಿಯಾಗಿದ್ದು, ಬೆಹರಂಪುರದಲ್ಲಿ ಜನತಾದಳದ ವಿ ಸುಗುಣಾ ಕುಮಾರಿ ಡಿಯೋರ್ ಅವರು ಪ್ರತಿಸ್ಪರ್ಧಿಯಾಗಿದ್ದರು. ಎರಡೂ ಕ್ಷೇತ್ರಗಳಿಂದಲೂ ಗೆದ್ದ ಪಿ ವಿ ನರಸಿಂಹರಾವ್ ಬೆಹರಂಪುರ ಕ್ಷೇತ್ರವನ್ನು ಉಳಿಸಿಕೊಂಡು ನಂದ್ಯಾಳ್ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡುತ್ತಾರೆ. ಪಿ ವಿ ನರಸಿಂಹರಾವ್ ಪ್ರತಿನಿಧಿಸುತ್ತಿದ್ದ ನಂದ್ಯಾಳ್ ಕ್ಷೇತ್ರದಲ್ಲಿ ಮಾಜಿ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ ಹಾಗೂ ಕರ್ನಾಟಕದ ರಾಜ್ಯಪಾಲರಾಗಿದ್ದ ಪಿ ವೆಂಕಟಸುಬ್ಬಯ್ಯನವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ನಂದ್ಯಾಳ್ ಕ್ಷೇತ್ರದಲ್ಲಿ ಬೈರೆಡ್ಡಿ ಶಬರಿರವರು ಸಂಸದರಾಗಿದ್ದಾರೆ. ಬಹಿರಂಪುರ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿ ಪಕ್ಷದ ಪ್ರದೀಪ್ ಕುಮಾರ್ ಪಣಿಗ್ರಹಿರವರು ಸಂಸದರಾಗಿದ್ದಾರೆ. ರಾಮ್ಟೆಕ್ ಕ್ಷೇತ್ರದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಶ್ಯಾಮ್ ಕುಮಾರ್ ಬಾರ್ವೆರವರು ಸಂಸದರಾಗಿದ್ದಾರೆ. ಹಾಗೂ ಹನುಮಕೊಂಡ ಕ್ಷೇತ್ರ ಪ್ರಸ್ತುತ ರದ್ದಾಗಿದೆ. ದೇಶದ 10ನೇ ಪ್ರಧಾನಿಯಾಗಿದ್ದ ವಾಜಪೇಯಿ 1956ರಲ್ಲಿ ಮೊದಲ ಬಾರಿ ವಿಜಯಲಕ್ಷ್ಮಿ ಪಂಡಿತ್ ರವರ ರಾಜೀನಾಮೆಯಿಂದ ಖಾಲಿಯಾಗಿದ್ದ ಉತ್ತರ ಪ್ರದೇಶದ ಲಕ್ನೋ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜನಸಂಘದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಶೋ ರಾಜವತಿ ನೆಹರು ವಿರುದ್ಧ ಸೋತು 3ನೇ ಸ್ಥಾನ ಪಡ್ಕೊಳ್ತಾರೆ. 1957ರಲ್ಲಿ ವಾಜಪೇಯಿ ಉತ್ತರ ಪ್ರದೇಶದ ಲಕ್ನೋ, ಮಥುರಾ ಹಾಗೂ ಬಲರಾಂಪುರ ಒಟ್ಟು 3 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾರೆ. ಲಕ್ನೋದಲ್ಲಿ ವಾಜಪೇಯಿಗೆ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ ಪಕ್ಷದ ಹುಲಿನ್ ಬಿಹಾರಿ ಬ್ಯಾನರ್ಜಿ ವಿರುದ್ಧ 12,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲ್ತಾರೆ. ಬಲರಾಂಪುರದಲ್ಲಿ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ ಪಕ್ಷದ ಹೈದರ್ ಹುಸೇನ್ ವಿರುದ್ಧ 9,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ. ಮಥುರಾ ಕ್ಷೇತ್ರದಲ್ಲಂತೂ ಖುದ್ದು ವಾಜಪೇಯಿ ಯಾರಿಗೂ ಪ್ರತಿಸ್ಪರ್ಧಿಯಾಗಿರಲಿಲ್ಲ. ಆ ಕ್ಷೇತ್ರದಲ್ಲಿ 4ನೇ ಸ್ಥಾನ ಪಡೆದ ವಾಜಪೇಯಿ ಹೀನಾಯವಾಗಿ ಸೋಲ್ತಾರೆ. ಪಕ್ಷೇತರ ಅಭ್ಯರ್ಥಿ ರಾಜ ಮಹೇಂದ್ರ ಪ್ರತಾಪ್ ಚುನಾವಣೆ ಗೆದ್ದರೆ ಕಾಂಗ್ರೆಸ್ಸಿನ ದಿಗಂಬರ್ ಸಿಂಗ್ 2ನೇ ಸ್ಥಾನ ಪಡ್ಕೊಳ್ತಾರೆ. 1962ರಲ್ಲೂ ವಾಜಪೇಯಿ ಮತ್ತೆ ಲಕ್ನೋ ಹಾಗೂ ಬಲರಾಂಪುರ ಎರಡೂ ಕ್ಷೇತ್ರಗಳಿಂದಲೂ ಸ್ಪರ್ಧೆ ಮಾಡ್ತಾರೆ. ಲಕ್ನೋದಲ್ಲಿ ಕಾಂಗ್ರೆಸ್ಸಿನ ಬಿ.ಕೆ. ಧವನ್ ಎದುರಾಳಿಯಾಗಿದ್ದರೆ ಬಲರಾಂಪುರದಲ್ಲಿ ಕಾಂಗ್ರೆಸ್ಸಿನ ಸುಭದ್ರ ಜೋಶಿ ಎದುರಾಳಿಯಾಗಿದ್ದರು. ಲಕ್ನೋದಲ್ಲಿ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಹಾಗೂ ಬಲರಾಂಪುರದಲ್ಲಿ ಕೇವಲ 2,000 ಚಿಲ್ಲರೆ ಮತಗಳಿಂದ ವಾಜಪೇಯಿ ಮತ್ತೆ ಸೋಲು ಕಾಣ್ತಾರೆ. ನಂತರ ರಾಜ್ಯಸಭೆ ಮೂಲಕ ಸಂಸತ್ ಪ್ರವೇಶ ಮಾಡ್ತಾರೆ. 1967ರಲ್ಲಿ ಮತ್ತೆ ಬಲರಾಂಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ವಾಜಪೇಯಿ ಅದೇ ಹಳೆಯ ಪ್ರತಿಸ್ಪರ್ಧಿ ಸುಭದ್ರ ಜೋಶಿ ವಿರುದ್ಧ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಿಡ್ತಾರೆ. 1971ರಲ್ಲಿ ಕ್ಷೇತ್ರ ಬದಲಿಸಿದ ವಾಜಪೇಯಿ ಮಧ್ಯಪ್ರದೇಶದ ಗ್ವಾಲಿಯರ್ದಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದ ಗೌತಮ್ ಶರ್ಮಾ ವಿರುದ್ಧ 70,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1977ರಲ್ಲಿ ಮತ್ತೆ ಕ್ಷೇತ್ರ ಬದಲಿಸಿದ ವಾಜಪೇಯಿ ದೆಹಲಿಯ ನ್ಯೂಡೆಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ಸಿನ ಶಶಿಭೂಷಣ್ ವಿರುದ್ಧ 70,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1980ರಲ್ಲಿ ನ್ಯೂಡೆಲ್ಲಿ ಕ್ಷೇತ್ರದಿಂದಲೇ ಸ್ಪರ್ಧಿಸಿ ಈ ಬಾರಿಯ ಎದುರಾಳಿಯಾಗಿದ್ದ ಕಾಂಗ್ರೆಸ್ಸಿನ ಸಿಎಂ ಸ್ಟೀಫನ್ ವಿರುದ್ಧ ಕೇವಲ 5,000 ಚಿಲ್ಲರೆ ಮತಗಳಿಂದ ಗೆಲ್ತಾರೆ. ಹಾಗಾಗಿ 1984ರ ಚುನಾವಣೆ ಹೊತ್ತಿಗೆ ಮತ್ತೆ ಕ್ಷೇತ್ರ ಬದಲಿಸಿ ಮತ್ತೆ ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಇಂದಿರಾ ಗಾಂಧಿಯ ಸಾವಿನ ನಂತರದ ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಾಧವರಾವ್ ಸಿಂಧಿಯಾ ವಿರುದ್ಧ 1,75,000
ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲು ಕಾಣುತ್ತಾರೆ. 1986ರಲ್ಲಿ ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾದ ವಾಜಪೇಯಿ 1989ರ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. 1991ರಲ್ಲಿ ಮತ್ತೆ ಲಕ್ನೋ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ವಾಜಪೇಯಿ ಕಾಂಗ್ರೆಸ್ಸಿನ ರಂಜಿತ್ ಸಿಂಗ್ ವಿರುದ್ಧ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. 1990ರಲ್ಲಿ ಮತ್ತೆ ಲಕ್ನೋ ಕ್ಷೇತ್ರದ ಜೊತೆ ಗುಜರಾತಿನ ಗಾಂಧಿನಗರ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತಾರೆ. ಗಾಂಧಿನಗರದಲ್ಲಿ ಕಾಂಗ್ರೆಸ್ಸಿನ ಪೋಪಟ್ಲಾಲ್ ಪಟೇಲ್ ವಿರುದ್ಧ 1,88,000 ಮತಗಳಿಂದ ಹಾಗೂ ಲಕ್ನೋದಲ್ಲಿ ಸಮಾಜವಾದಿ ಪಕ್ಷದ ರಾಜ್ ಬಬ್ಬರ್ ವಿರುದ್ಧ 1,18,000 ಮತಗಳಿಂದ ಗೆಲ್ತಾರೆ. ಗಾಂಧಿನಗರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಲಕ್ನೋ ಸಂಸದರಾಗಿ ಮುಂದುವರಿತಾರೆ. 1998ರ ಚುನಾವಣೆಯಲ್ಲಿ ಲಕ್ನೋ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ ವಾಜಪೇಯಿ ಸಮಾಜವಾದಿ ಪಕ್ಷದ ಮುಜಫರ್ ಅಲಿ ವಿರುದ್ಧ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1999ರಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಾ ಕರಣ್ ಸಿಂಗ್ ವಿರುದ್ಧ 1,20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 2004ರಲ್ಲಿ ಸಮಾಜವಾದಿ ಪಕ್ಷದ ಮಧು ಗುಪ್ತಾ ವಿರುದ್ಧ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ನಂತರ ರಾಜಕೀಯ ನಿವೃತ್ತಿ ಪಡ್ಕೊಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರತಿನಿಧಿಸುತ್ತಿದ್ದ ಲಕ್ನೋ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಎಚ್.ಎನ್. ಬಹುಗುಣರವರು ಕೂಡ ಸಂಸದರಾಗಿದ್ದಾರೆ. ಪ್ರಸ್ತುತ ಬಿಜೆಪಿ ಪಕ್ಷದ ರಾಜನಾಥ್ ಸಿಂಗ್ ರವರು ಲಕ್ನೋದ ಸಂಸದರಾಗಿದ್ದಾರೆ. ಬಲರಾಂಪುರ ಕ್ಷೇತ್ರ ರದ್ದಾಗಿದೆ. ಮಥುರಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ನಟಿ ಹೇಮಾ ಮಾಲಿನಿ ಸಂಸದರಾಗಿದ್ದಾರೆ. ಗ್ವಾಲಿಯರ್ ಕ್ಷೇತ್ರದಲ್ಲಿ ವಿಜಯರಾಜೆ ಸಿಂಧಿಯಾ ಹಾಗೂ ಮಾಧವರಾವ್ ಸಿಂಧಿಯಾ ಕೂಡ ಸಂಸದರಾಗಿದ್ದರು. ಪ್ರಸ್ತುತ ಬಿಜೆಪಿ ಪಕ್ಷದ ಭರತ್ ಸಿಂಗ್ ಕುಶ್ವಾಹ ರವರು ಗ್ವಾಲಿಯರ್ನ ಸಂಸದರಾಗಿದ್ದಾರೆ. ನ್ಯೂಡೆಲ್ಲಿ ಕ್ಷೇತ್ರದಲ್ಲಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದ ಸುಜಾತಾ ಕೃಪಲಾನಿ, ಲಾಲ್ ಕೃಷ್ಣ ಅಡ್ವಾಣಿ, ರಾಜೇಶ್ ಖನ್ನಾ ಹಾಗೂ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿರುವ ಅಜಯ್ ಮಕೇಂದ್ರ ಅವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದರು. ಪ್ರಸ್ತುತ ಬಿಜೆಪಿ ಪಕ್ಷದ ಬನ್ಸೂರಿ ಸ್ವರಾಜ್ ರವರು ನ್ಯೂ ಡೆಲ್ಲಿಯ ಸಂಸದರಾಗಿದ್ದಾರೆ. ಗಾಂಧಿನಗರ ಕ್ಷೇತ್ರದಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಶಂಕರ್ ಸಿನ್ಹಾ ವಘೇಲಾ ಹಾಗೂ ಲಾಲ್ ಕೃಷ್ಣ ಅಡ್ವಾಣಿ ರವರು ಕೂಡ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಬಿಜೆಪಿ ಅಮಿತ್ ಶಾ ಅವರು ಗಾಂಧಿನಗರದ ಸಂಸದರಾಗಿದ್ದಾರೆ. 11ನೇ ಪ್ರಧಾನಿಯಾಗಿದ್ದ ನಮ್ಮ ಎಚ್.ಡಿ. ದೇವೇಗೌಡ ಅವರು 1991ರವರೆಗೂ ರಾಜ್ಯ ರಾಜಕಾರಣದಲ್ಲೇ ಇದ್ದರು. 1991ರಲ್ಲಿ ಮೊದಲ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅವರಿಗೆ ಪ್ರಮುಖ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಪಕ್ಷದ ಎಚ್.ಸಿ. ಶ್ರೀಕಂಠಯ್ಯನವರು ಇದ್ರು. ಕೇವಲ 3,000 ಮತಗಳ ಅಂತರದಲ್ಲಿ ದೇವೇಗೌಡರು ಆ ಚುನಾವಣೆಯನ್ನು ಗೆದ್ದುಕೊಳ್ತಾರೆ. ನಂತರ 1994ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದ ದೇವೇಗೌಡರು 1996ರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. 1998ರಲ್ಲಿ ಮತ್ತೆ ಹಾಸನ ಕ್ಷೇತ್ರದಿಂದಲೇ ಕಾಂಗ್ರೆಸ್ಸಿನ ಶ್ರೀಕಂಠಯ್ಯನವರ ವಿರುದ್ಧ ಸ್ಪರ್ಧಿಸಿ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 1999ರಲ್ಲೂ ಕೂಡ ಹಾಸನ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರೆ. ಆದರೆ ಈ ಬಾರಿ ಪ್ರತಿಸ್ಪರ್ಧಿ ಬದಲಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದ ಜಿ. ಪುಟ್ಟಸ್ವಾಮಿಗೌಡ ಅವರು ಸ್ಪರ್ಧೆ ಮಾಡಿದ್ರು. ಈ ಬಾರಿ ದೇವೇಗೌಡರು 1,40,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲು ಕಾಣುತ್ತದೆ. ಮುಂದೆ 2002ರ ಕನಕಪುರ ಕ್ಷೇತ್ರದ ಉಪಚುನಾವಣೆಗೆ ಸ್ಪರ್ಧಿಸಿದ್ದ ದೇವೇಗೌಡರು ಡಿ.ಕೆ. ಶಿವಕುಮಾರ್ ವಿರುದ್ಧ 50,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ. 2004ರಲ್ಲಿ ಹಾಸನ ಮತ್ತು ಕನಕಪುರ ಎರಡೂ ಕ್ಷೇತ್ರಗಳಿಂದಲೂ ಸ್ಪರ್ಧೆ ಮಾಡ್ತಾರೆ. ಹಾಸನದಲ್ಲಿ ಹಳೆಯ ಪ್ರತಿಸ್ಪರ್ಧಿಯಾಗಿದ್ದ ಶ್ರೀಕಂಠಯ್ಯನವರ ವಿರುದ್ಧ 1,90,000 ಮತಗಳಿಂದ ಗೆಲ್ತಾರೆ. ಆದರೆ ಕನಕಪುರದಲ್ಲಿ ಕಾಂಗ್ರೆಸ್ಸಿನ ತೇಜಸ್ವಿನಿ ವಿರುದ್ಧ 1,20,000 ಮತಗಳಿಂದ ಸೋತು 3ನೇ ಸ್ಥಾನ ಪಡ್ಕೊಳ್ತಾರೆ. ಬಿಜೆಪಿ ಪಕ್ಷದ ರಾಮಚಂದ್ರ ಗೌಡ 2ನೇ ಸ್ಥಾನ ಪಡ್ಕೊಂಡಿದ್ರು. 2009ರಲ್ಲಿ ಮತ್ತೆ ಹಾಸನದಿಂದಲೇ ಸ್ಪರ್ಧಿಸಿದ್ದ ದೇವೇಗೌಡರು ಬಿಜೆಪಿ ಪಕ್ಷದ ಕೆ.ಎಚ್. ಹನುಮೇಗೌಡ ಹಾಗೂ ಕಾಂಗ್ರೆಸ್ಸಿನ ಬಿ. ಶಿವರಾಮು ವಿರುದ್ಧ 2,90,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. 2014ರ ಚುನಾವಣೆಯಲ್ಲಿ ಮತ್ತೆ ಹಾಸನ ಕ್ಷೇತ್ರದಿಂದಲೇ ಕಾಂಗ್ರೆಸ್ಸಿನ ಎ. ಮಂಜು ವಿರುದ್ಧ 1 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. 2019ರಲ್ಲಿ ಕ್ಷೇತ್ರವನ್ನು ಬದಲಿಸಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಬಿಜೆಪಿ ಪಕ್ಷದ ಜಿ.ಎಸ್. ಬಸವರಾಜು ವಿರುದ್ಧ ಕೇವಲ 13,000 ಮತಗಳಿಂದ ಸೋತು ಹೋಗ್ತಾರೆ. ದೇವೇಗೌಡರು ಪ್ರತಿನಿಧಿಸುತ್ತಿದ್ದ ಹಾಸನ ಕ್ಷೇತ್ರದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಪಟೇಲ್ ರವರು ಸಂಸದರಾಗಿದ್ದಾರೆ. ತುಮಕೂರು ಕ್ಷೇತ್ರದಲ್ಲಿ ವಿ. ಸೋಮಣ್ಣರವರು ಸಂಸದರಾಗಿದ್ದಾರೆ ಹಾಗೂ ಕನಕಪುರ ಕ್ಷೇತ್ರ ಪ್ರಸ್ತುತ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಲೀನ ಆಗಿದೆ. 12ನೇ ಪ್ರಧಾನಿಯಾಗಿದ್ದ ಐ.ಕೆ. ಗುಜರಾಲ್ ರವರು 1989ರಲ್ಲಿ ಪಂಜಾಬಿನ ಜಲಂಧರ್ ಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿ ಮೊದಲ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ರಾಜೇಂದರ್ ಸಿಂಗ್ ವಿರುದ್ಧ 80,000 ಮತಗಳ ಅಂತರದಲ್ಲಿ ಗೆಲ್ತಾರೆ. 1991ರಲ್ಲಿ ಬಿಹಾರದ ಪಾಟ್ನಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಹಿಂಸಾಚಾರದ ಕಾರಣ ಆ ಕ್ಷೇತ್ರದ ಚುನಾವಣೆ ರದ್ದಾಗುತ್ತೆ. ಐ.ಕೆ. ಗುಜರಾಲ್ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 1998ರಲ್ಲಿ ಮತ್ತೆ ಜಲಂಧರ್ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ಸಿನ ಉಮ್ರಾವ್ ಸಿಂಗ್ ವಿರುದ್ಧ 1,30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಐ.ಕೆ. ಗುಜರಾಲ್ ಪ್ರತಿನಿಧಿಸುತ್ತಿದ್ದ ಜಲಂಧರ್ ಕ್ಷೇತ್ರದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಪಂಜಾಬಿನ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಚರಣ್ಜಿತ್ ಸಿಂಗ್ ಚೆನ್ನಿ ರವರು ಸಂಸದರಾಗಿದ್ದಾರೆ. 13ನೇ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ರವರು 1991ರಿಂದ 2024ರಲ್ಲಿ ಸಾವನ್ನಪ್ಪುವವರೆಗೂ ರಾಜ್ಯಸಭೆಯ ಸಂಸದರಾಗಿದ್ದರು. ಯಾವುದೇ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರಲಿಲ್ಲ. 1999ರಲ್ಲಿ ದೆಹಲಿ ದಕ್ಷಿಣ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು. ಆದರೆ ಬಿಜೆಪಿ ಪಕ್ಷದ ವಿಜಯ್ ಮಲ್ಹೋತ್ರ ವಿರುದ್ಧ 30,000 ಮತಗಳಿಂದ ಸೋತು ಹೋಗ್ತಾರೆ. ಮತ್ತೆ ಚುನಾವಣೆಗೆ ನಿಲ್ಲುವ ಪ್ರಯತ್ನ ಮಾಡೋದಿಲ್ಲ. ಮನಮೋಹನ್ ಸಿಂಗ್ ಪ್ರತಿನಿಧಿಸಿದ್ದ ದೆಹಲಿ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿ ಪಕ್ಷದ ರಾಮ್ವೀರ್ ಸಿಂಗ್ ಬಿದೂರಿ ಅವರು ಸಂಸದರಾಗಿದ್ದಾರೆ.
ಇನ್ನು ಈಗ ಪ್ರಸ್ತುತ ಪ್ರಧಾನಿಯಾಗಿರುವ ನರೇಂದ್ರ ಮೋದಿರವರು 2014ರವರೆಗೂ ಗುಜರಾತ್ ರಾಜ್ಯದ ರಾಜಕಾರಣದಲ್ಲಿ ಇದ್ರು. 2014ರಲ್ಲಿ ಮೊದಲ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಮೋದಿ 2014ರ ಚುನಾವಣೆಯಲ್ಲಿ ಗುಜರಾತಿನ ವಡೋದರ ಹಾಗೂ ಉತ್ತರ ಪ್ರದೇಶದ ವಾರಾಣಸಿ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾರೆ. ವಡೋದರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಮಧುಸೂದನ್ ಮಿಸ್ತ್ರಿ ವಿರುದ್ಧ 5,70,000ಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಹಾಗೂ ವಾರಾಣಸಿ ಕ್ಷೇತ್ರದಲ್ಲಿ ಪ್ರಮುಖ ಪ್ರತಿಸ್ಪರ್ಧಿಯಾಗಿದ್ದ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧಿಸಿದ್ದ ಅರವಿಂದ್ ಕೇಜ್ರಿವಾಲ್ ವಿರುದ್ಧ 3,70,000ಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ನಂತರ ವಾರಾಣಸಿ ಕ್ಷೇತ್ರವನ್ನು ಉಳಿಸಿಕೊಂಡು ವಡೋದರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡುತ್ತಾರೆ. 2019ರಲ್ಲಿ ಮತ್ತೆ ವಾರಾಣಸಿ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದ ಮೋದಿ ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಹಾಗೂ ಕಾಂಗ್ರೆಸ್ಸಿನ ಅಜಯ್ ರೈ ವಿರುದ್ಧ 4,70,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಇನ್ನು 2024ರ ಚುನಾವಣೆಯಲ್ಲಿ ಕೂಡ ಮೋದಿ ವಾರಾಣಸಿಯಿಂದಲೇ ಸ್ಪರ್ಧೆ ಮಾಡ್ತಾರೆ. ಆದರೆ ಈ ಬಾರಿ ಗೆಲುವಿನ ಅಂತರ ಕಮ್ಮಿಯಾಗಿತ್ತು. ಕಾಂಗ್ರೆಸ್ ಪಕ್ಷದ ಅಜಯ್ ರೈ ವಿರುದ್ಧ ಮೋದಿ 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅತಿ ಹೆಚ್ಚು ಬಾರಿ ಲೋಕಸಭೆಗೆ ಆಯ್ಕೆಯಾದ ಪ್ರಧಾನಿ ಅಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಒಟ್ಟು 10 ಬಾರಿ ಆಯ್ಕೆಯಾಗಿದ್ದಾರೆ. ಅತಿ ಹೆಚ್ಚು ಕ್ಷೇತ್ರಗಳಿಂದ ಸ್ಪರ್ಧಿಸಿರುವ ಪ್ರಧಾನಿ ಅಂದ್ರೆ ಅದು ಕೂಡ ಅಟಲ್ ಬಿಹಾರಿ ವಾಜಪೇಯಿ. ಒಟ್ಟು 6 ಕ್ಷೇತ್ರಗಳಿಂದ ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ. ಬಿಟ್ಟರೆ ನೆಹರು 3 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಗುಲ್ಜಾರಿಲಾಲ್ ನಂದ 5 ಬಾರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ 2 ಬಾರಿ, ಇಂದಿರಾ ಗಾಂಧಿ 5 ಬಾರಿ, ಮೊರಾರ್ಜಿ ದೇಸಾಯಿ 5 ಬಾರಿ, ಚರಣ್ ಸಿಂಗ್ 5 ಬಾರಿ, ರಾಜೀವ್ ಗಾಂಧಿ 4 ಬಾರಿ, ವಿ.ಪಿ. ಸಿಂಗ್ 5 ಬಾರಿ, ಚಂದ್ರಶೇಖರ್ 8 ಬಾರಿ, ಪಿ.ವಿ. ನರಸಿಂಹರಾವ್ 7 ಬಾರಿ, ದೇವೇಗೌಡರವರು 6 ಬಾರಿ, ಐ.ಕೆ. ಗುಜರಾಲ್ ರವರು 2 ಬಾರಿ ಹಾಗೂ ನರೇಂದ್ರ ಮೋದಿ ಅವರು 4 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ, ನಮ್ಮ ಪ್ರಧಾನಿಗಳು ಆಯ್ಕೆಯಾಗಿದ್ದ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.